ಹುತಾತ್ಮ ಯೋಧ ದಿವಿನ್ ಮೃತದೇಹ ಇವತ್ತು ಹುಟ್ಟೂರಿಗೆ ತಲುಪಲಿದೆ. ಕೊಡಗಿನ ಆಲೂರು ಸಿದ್ದಾಪುರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಆಗಿದೆ. ಶಾಸಕ ಮಂತರ್ಗೌಡ ಅವರಿಂದ ಸ್ಥಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಪೂಂಚ್ನಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿತ್ತು. ಅದರಲ್ಲಿ ದಿವಿನ್ ಅನ್ನೋ ಯೋಧ ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು. ಆದರೆ ನಮ್ಮ ಆಶಯ ಇಷ್ಟೇ ಆಗಿತ್ತು, ಅವರು ಗುಣಮುಖರಾಗಿ ವಾಪಸ್ ಆಗಬಹುದು ತಾಯ್ನಾಡಿಗೆ ಅಂತ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದಿವಿನ್ ಕೂಡ ಮೃತಪಟ್ಟಿದ್ದಾರೆ. ಹಾಗಾಗಿ ವೀರ ಯೋಧನ ಪಾರ್ಥಿವ ಶರೀರ ಇವತ್ತು ಹುಟ್ಟೂರನ್ನ ತಲುಪುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳಾಗಿದೆ. ಸ್ವತಃ ಶಾಸಕ ಮಂತರ್ಗೌಡ ಅವರೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಹೇಗಾಗಿದೆ ಅಂತ. ಹುತಾತ್ಮ ಯೋಧ ದಿವಿನ್ ಮೃತದೇಹ ಇವತ್ತು ಹುಟ್ಟೂರಿಗೆ ತಲುಪಲಿದೆ. ಕೊಡಗಿನ ಆಲೂರು ಸಿದ್ದಾಪುರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಆಗಿದೆ. ಶಾಸಕ ಮಂತರ್ಗೌಡ ಅವರಿಂದ ಸ್ಥಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಪೂಂಚ್ನಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿತ್ತು. ಅದರಲ್ಲಿ ದಿವಿನ್ ಅನ್ನೋ ಯೋಧ ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು. ಆದರೆ ನಮ್ಮ ಆಶಯ ಇಷ್ಟೇ ಆಗಿತ್ತು, ಅವರು ಗುಣಮುಖರಾಗಿ ವಾಪಸ್ ಆಗಬಹುದು ತಾಯ್ನಾಡಿಗೆ ಅಂತ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದಿವಿನ್ ಕೂಡ ಮೃತಪಟ್ಟಿದ್ದಾರೆ. ಹಾಗಾಗಿ ವೀರ ಯೋಧನ ಪಾರ್ಥಿವ ಶರೀರ ಇವತ್ತು ಹುಟ್ಟೂರನ್ನ ತಲುಪುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳಾಗಿದೆ. ಸ್ವತಃ ಶಾಸಕ ಮಂತರ್ಗೌಡ ಅವರೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಹೇಗಾಗಿದೆ ಅಂತ. ಹುತಾತ್ಮ ಯೋಧ ದಿವಿನ್ ಮೃತದೇಹ ಇವತ್ತು ಹುಟ್ಟೂರಿಗೆ ತಲುಪಲಿದೆ. ಕೊಡಗಿನ ಆಲೂರು ಸಿದ್ದಾಪುರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಆಗಿದೆ. ಶಾಸಕ ಮಂತರ್ಗೌಡ ಅವರಿಂದ ಸ್ಥಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಪೂಂಚ್ನಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿತ್ತು. ಅದರಲ್ಲಿ ದಿವಿನ್ ಅನ್ನೋ ಯೋಧ ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು. ಆದರೆ ನಮ್ಮ ಆಶಯ ಇಷ್ಟೇ ಆಗಿತ್ತು, ಅವರು ಗುಣಮುಖರಾಗಿ ವಾಪಸ್ ಆಗಬಹುದು ತಾಯ್ನಾಡಿಗೆ ಅಂತ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದಿವಿನ್ ಕೂಡ ಮೃತಪಟ್ಟಿದ್ದಾರೆ. ಹಾಗಾಗಿ ವೀರ ಯೋಧನ ಪಾರ್ಥಿವ ಶರೀರ ಇವತ್ತು ಹುಟ್ಟೂರನ್ನ ತಲುಪುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳಾಗಿದೆ. ಸ್ವತಃ ಶಾಸಕ ಮಂತರ್ಗೌಡ ಅವರೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಹೇಗಾಗಿದೆ ಅಂತ. ಹೊಸ ವರ್ಷದ ಸ್ವಾಗತಕ್ಕೆ ಭರ್ಜರಿ ತಯಾರಿ ಆಗ್ತಾ ಇದೆ. 2025 ವರ್ಷಾಚರಣೆಗೆ ಸಿಲಿಕಾನ್ ಸಿಟಿ ಸಿದ್ಧವಾಗಿದೆ. ಬೆಂಗಳೂರಿನಲ್ಲಿ 11,000 ಪೊಲೀಸರ ನಿಯೋಜನೆಯಾಗಿದೆ. ಕಾರಣ ಭದ್ರತೆಗಾಗಿ. ಮಧ್ಯರಾತ್ರಿ 1 ಗಂಟೆ ತನಕ ಪಾರ್ಟಿ ಮಾಡೋದಕ್ಕೆ ಅವಕಾಶ ಇದೆ. ಕುಡಿದು ಗಾಡಿ ಓಡಿಸಿದ್ರೆ ಮಾತ್ರ ಫೈನ್ ಹಾಕ್ತಾರೆ ಪೊಲೀಸರು, ಹುಷಾರಾಗಿರಿ. ಮಧ್ಯರಾತ್ರಿ 2 ಗಂಟೆ ತನಕ BMTC ಮೆಟ್ರೋ ಸಂಚಾರ ಇರುತ್ತೆ. ಹಾಗಾಗಿ ರಿಸ್ಕ್ ತಗೋಬೇಡಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಫೈನ್ ಕಟ್ಟಬೇಕಾಗುತ್ತೆ. ಹೆಲ್ಮೆಟ್ ಧರಿಸಿಲ್ಲ ಅಂದರೆ ತೂರಾಡಿದ್ರೆ ಇದೆಲ್ಲದಕ್ಕೂ ಕೂಡ ಕ್ರಮ ಇರುತ್ತೆ ಪೊಲೀಸರಿಂದ. ಹಾಗಾಗಿ ಹುಷಾರಾಗಿರಿ, ಮೈ ಮರಿಬೇಡಿ. BMTC ಬಸ್ ಸಂಚಾರ ಕೂಡ ಇರುತ್ತೆ ಮಧ್ಯರಾತ್ರಿ ತನಕ. ಮತ್ತೊಂದು ಕಡೆ ಮೆಟ್ರೋ ಸೇವೆ ಕೂಡ ನಿಮಗೆ ಲಭ್ಯ ಇರುತ್ತೆ. ಆರಾಮಾಗಿ ಓಡಾಡಬಹುದು, ಪಾರ್ಟಿ ಮಾಡಬಹುದು. ಒಂದು ಕಡೆ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯಿಂದ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಕಾರಣ ನಮಗೆಲ್ಲ ಗೊತ್ತು, ಹೊಸ ವರ್ಷದ ಸಂದರ್ಭದಲ್ಲಿ ಯಾವ ರೀತಿ ಬೇರೆ ಬೇರೆ ಘಟನೆಗಳಿಗೆ ಸಾಕ್ಷಿ ಆಗ್ಬಿಡುತ್ತೆ ಸಿಲಿಕಾನ್ ಸಿಟಿ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಒಂದ್ ಕಡೆ ಸಿಲಿಕಾನ್ ಸಿಟಿ ಜನ ಈ ಮೋಜು ಮಸ್ತಿ ಮಾಡಬೇಕು, ನ್ಯೂ ಇಯರ್ ಪಾರ್ಟಿಯಲ್ಲಿ ಭಾಗ್ಯ ಆಗಬೇಕು ಅಂತ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡು ಸಿದ್ಧರಾಗಿದ್ರೆ, ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಸರ್ವಸನ್ನದ್ಧ ಆಗ್ಬಿಡುತ್ತೆ ಭದ್ರತೆಯ ದೃಷ್ಟಿಯಿಂದ. ಸಿದ್ಧತೆ ಭದ್ರತೆ ಹೇಗಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ನಾನೀಗ MG ರಸ್ತೆಯಲ್ಲಿದ್ದೀನಿ. ಬ್ರಿಗೇಡ್ ರಸ್ತೆ ಇದು. ಬ್ರಿಗೇಡ್ ರಸ್ತೆ ಅಂದರೆ ದಿ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಫಾರ್ ನ್ಯೂ ಇಯರ್ ಅಂತ ಹೇಳಲಾಗುತ್ತೆ. ಪ್ರತಿಯೊಬ್ಬರು ಕೂಡ ಬ್ರಿಗೇಡ್ ರೋಡಿಗೆ ಬಂದ್ರೇ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಕಂಪ್ಲೀಟ್ ಆಗೋದು ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಬರ್ತಾರೆ. ಈ ಬಾರಿ 2-3 ಲಕ್ಷದಷ್ಟು ಜನ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಬ್ರಿಗೇಡ್ ರಸ್ತೆಯಲ್ಲಿ ಕಂಪ್ಲೀಟ್ ಆದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ವಿಜುವಲ್ಸ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ರಸ್ತೆ ಎರಡೂ ಭಾಗದಲ್ಲೂ ಬ್ಯಾರಿಕೇಡನ್ನು ಹಾಕೋ ಮೂಲಕ ಜನ ಓಡಾಡೋದಕ್ಕೆ
ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಒಂದು ಭಾಗದಲ್ಲಿ ಹೋಗುವಂತಹ ಜನ ಮತ್ತೊಂದು ಭಾಗದಲ್ಲಿ ವಾಪಸ್ ಬರಲಿಕ್ಕೆ ಎಕ್ಸಿಟ್ ರೀತಿಯಲ್ಲಿ ಎರಡೂ ಕಡೆ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಲಾಗಿದೆ. ಇವತ್ತು ರಾತ್ರಿ 8 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ ತನಕ ಇಲ್ಲಿ ವಾಹನ ಸಂಚಾರವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗುತ್ತೆ. ಬೆಳಿಗ್ಗೆ ಎಲ್ಲ ವಾಹನಗಳು ಓಡಾಡಬಹುದು. ರಾತ್ರಿ 8 ಗಂಟೆ ಆಗ್ತಾ ಇದ್ದಂಗೆ ಬ್ರಿಗೇಡ್ ರೋಡ್ನ ಎರಡೂ ಭಾಗದಲ್ಲೂ ಬ್ಯಾರಿಕೇಡ್ ಅನ್ನ ಹಾಕಿ ಕ್ಲೋಸ್ ಮಾಡ್ತಾರೆ. ವಾಹನ ಸಂಚಾರ ಇರೋದಿಲ್ಲ. ಸೆಲೆಬ್ರೇಷನ್ಗೆ ಬರುವಂತವರು ಪಾರ್ಕಿಂಗ್ ವ್ಯವಸ್ಥೆಗೆ ಬೇರೆ ಕಡೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ನಿಟ್ಟಿನಲ್ಲಿ ಈ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಪ್ರಮುಖವಾಗಿ CCTVಗಳನ್ನ ಈಗಾಗಲೇ ಅಳವಡಿಕೆ ಮಾಡಿರುವಂತದ್ದು. ಪ್ರತಿ 30 ಮೀಟರ್ಗೂ ಒಂದೊಂದು ಕಂಬಗಳಂತೆ ನಿರ್ಮಾಣವನ್ನ ಮಾಡಿ CCTVಗಳನ್ನ ಅಳವಡಿಕೆ ಮಾಡಲಾಗಿದೆ. ಕಳೆದ ಬಾರಿ 250ರಿಂದ 300 CCTVಗಳನ್ನ ಇನ್ಸ್ಟಾಲ್ ಮಾಡಲಾಗಿತ್ತು. ಆದರೆ ಈ ಬಾರಿ ಹೆಚ್ಚಿನ ಭದ್ರತಾ ದೃಷ್ಟಿಯಿಂದ 800ಕ್ಕೂ ಹೆಚ್ಚು CCTVಗಳನ್ನ ಅಳವಡಿಕೆ ಮಾಡಲಾಗಿದೆ. ಇನ್ನು ಲೈಟಿಂಗ್ ವ್ಯವಸ್ಥೆ ಇನ್ನು ಸಂಜೆ 6 ಗಂಟೆ ನಂತರ ಲೈಟಿಂಗ್ಗಳನ್ನ ಕೂಡ ಹಾಕಲಾಗುತ್ತೆ. ಬ್ರಿಗೇಡ್ ರೋಡ್ ಟ್ರೇಡರ್ಸ್ ಅಸೋಸಿಯೇಷನ್ ಅವರು 15 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿ ಲೈಟಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಡಿಸೆಂಬರ್ 15ರಿಂದ ಇದೇ ರೀತಿಯಾಗಿ ಲೈಟಿಂಗ್ ವ್ಯವಸ್ಥೆ ಇದೆ. ಇವತ್ತು ರಾತ್ರಿ ಸಂಜೆ 6 ಗಂಟೆ ನಂತರ ಲೈಟಿಂಗ್ಗಳು ಕೂಡ ಆನ್ ಆಗುತ್ತೆ. ಸೊ ಬರುವಂತವರು ಬ್ರಿಗೇಡ್ ರಸ್ತೆಗೆ ಬಂದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬಹುದು. ಮತ್ತೊಂದು ಕಡೆ ಈಗಾಗಲೇ ಪ್ರೀ ಬುಕ್ಕಿಂಗ್ ಕೂಡ ಆಗಿದೆ. ಕೆಲವೊಂದು ಅರ್ಲಿ ಬರ್ಡ್ ಆಫರ್ ಅನ್ನೋ ರೀತಿಯಲ್ಲಿ ಒಂದು ತಗೊಂಡ್ರೆ ಒಂದು ಫ್ರೀ ಅಥವಾ ಡ್ರಿಂಕ್ಸ್ ಜೊತೆಗೆ ಹೋಟೆಲ್ ಸ್ಟೇ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಕೇಕ್ ವ್ಯಾಪಾರ ಕೂಡ ಜೋರಾಗಿದೆ. ಚರ್ಚ್ ಸ್ಟ್ರೀಟ್ನಲ್ಲಿ ಪಬ್ಗಳು ಕೂಡ ರೆಡಿ ಆಗಿರುವಂಥದ್ದು. ಸೊ ಕೌಂಟ್ ಡೌನ್ ಶುರುವಾಗಿದೆ ಹೊಸ ವರ್ಷದ ಆಚರಣೆಗೆ. ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ರಸ್ತೆ ನ್ಯೂ ಇಯರ್ಗೆ ನವ ವಧುವಿನಂತೆ ಸಿಂಗಾರಗೊಂಡಿರುವಂಥದ್ದು. ಶ್ರುತಿ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.